ತರಗತಿಯ ಸೆಕೆಂಡ್ ಕ್ಲಾಸ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಕರ್ನಾಟಕ ಸರ್ಕಾರ ಈ ಒಂದು ಕ್ಲಾಸ್ 2 ಪಾರ್ಟ್ 1 ವರ್ಕ್ಬುಕ್, ಇಲ್ಲಿ ನಿಮ್ಮ ಹೆಸರು ನಿಮ್ಮ ಸ್ಕೂಲ್ ಹೆಸರನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಇದರದ ಆಕ್ಟಿವಿಟಿಗಳಿಗೆ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಮೈ ಬಾಡಿ, ಮಾನಸ ಫ್ಯಾಮಿಲಿ, ಮೈ ನೈಬೋರ್ಡ್, ಕಲರ್ಸ್, ನಂಬರ್ಸ್, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಟ್ರಾನ್ಸ್ಪೋರ್ಟ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಆ್ಯಕ್ಟಿವಿಟಿ. ಮೇಯ್ನ್ ನಮಗೆ ಇವೇ ಆಕ್ಟಿವಿಟಿಗಳು ಬೇಕಾಗಿರೋದು. ಆಲ್ಫಾಬೆಟಿಕಲ್ಲು ಇವು ಆಕ್ಟಿವಿಟಿಗಳು ಮೇಯ್ನ್ ಇಂಪಾರ್ಟೆಂಟ್ ಮಾಡಬೇಕು. ನೆಕ್ಸ್ಟ್ ನೋಡೋಣ. ಹೆಡ್, ಫೇಸ್, ನೆಕ್ ಇವೆಲ್ಲ ನಿಮಗೆ ಗೊತ್ತಿದೆ. ಲಿಪ್ಸ್ ಇವೆಲ್ಲ ಗೊತ್ತಿದ್ದಾವೆ ಇವು. ಇದು ಮೈ ಬಾಡಿ ಪ್ರೆಸೆಂಟೇಷನ್. ಶೋಲ್ಡರ್, ಚೆಸ್ಟ್ ಈ ರೀತಿ ಇರುವಂಥದ್ದನ್ನು ನಾವು ನೋಡಿದ್ದೀವಿ. ದ ತಿನ್ನಿ ಕಿಂಗ್ ಆ್ಯಂಡ್ ದ ತಿನ್ನಿ ಕ್ವೀನ್ ಇದನ್ನು ನೀವು ಫಸ್ಟ್ ಸ್ಟ್ಯಾಂಡರ್ಡಲ್ಲೂ ಕೂಡ ಸ್ಟಡಿ ಮಾಡಿದರೆ, ಈಗ ಮತ್ತೆ ಎರಡನೇ ಕ್ಲಾಸಲ್ಲಿ ಇರುವಂಥದ್ದು. ಪ್ರೆಸೆಂಟೇಷನ್ಸ್. ಈ ಒಂದು ಪಿಕ್ಚರ್ ನೋಡಿ ನೀವು ಒಂದು ಕೆಲವು ಪದಗಳನ್ನು ಇಂಗ್ಲೀಷಲ್ಲಿ ಹೇಳುವಂಥದ್ದು. ಟೋಟೋ ಆ್ಯಂಡ್ ದ ರನ್ವೇ ಕ್ಯಾಪ್. ಅದಕ್ಕೆ ಸಂಬಂಧಪಟ್ಟಂತಹ ಪಿಕ್ಚರ್ಸ್ಗಳು, ಅದನ್ನು ನೋಡಿ ನೀವು ಗ್ರಾಮರ್ ಕಾರ್ಡು. ಟೋಟೋ ದ ಪೋಸ್ಟ್ಮ್ಯಾನ್ ಭಾಳ ಚೆನ್ನಾಗಿದೆ ಇದು. ಇದನ್ನು ನೀವು ಟೀಚರ್ಸ್ನಿಂದ ನೋಡಿ ಕಲ್ತ್ಕೊಳ್ರಿ, ಮತ್ತು ನೀವು ಓದೋದನ್ನು ಕೂಡ ನೀಟಾಗಿ ಕಲ್ತ್ಕೊಳ್ರಿ. ನೆಕ್ಸ್ಟ್ ಪ್ರೆಸೆಂಟೇಷನ್. ಈ ಚಿತ್ರವನ್ನು ನೋಡಿ ನೀವು 3-4 ಸೆಂಟೆನ್ಸ್ಗಳನ್ನು ಹೇಳುವಂಥದ್ದು. ಇದು ಗ್ರಾಮರ್ ಕಾರ್ಡು. ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್ ನೋಡಿರಿ. ಸಣ್ಣದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಇನ್ನೂ ದೊಡ್ಡದು ಈ ರೀತಿ. ಬ್ರೈಟ್, ಸ್ವಲ್ಪ ಬ್ರೈಟ್ ಇರುವಂಥದ್ದು. ಬ್ರೈಟರ್, ಅದಕ್ಕಿಂತ ಚೂರು ಹೊಳೆಯುವಂಥದ್ದು, ಅತಿ ಹೆಚ್ಚು ಹೊಳಿತಿರುವಂಥದ್ದು ಈ ರೀತಿ. ಇದು ಸ್ಕೂಟರ್ ಸ್ವಲ್ಪ ಫಾಸ್ಟಾಗಿ ಹೋಗುತ್ತೆ. ಟ್ರೈನು ಇನ್ನೂ ಫಾಸ್ಟಾಗಿ ಹೋಗುತ್ತೆ. ಫಾಸ್ಟೆಸ್ಟ್ ಏರೋಪ್ಲೇನ್ ಇನ್ನೂ ಫಾಸ್ಟಾಗಿ ಹೋಗುತ್ತೆ. ಸ್ವಲ್ಪ ಎತ್ತರ ಇದ್ದಾಳೆ, ಅದಕ್ಕಿಂತ ಎತ್ತರ ಇವಳಿದ್ದಾಳೆ, ಇನ್ನೂ ಎತ್ತರ ಇವಳಿದ್ದಾಳೆ. ಟಾಲ್, ಟಾಲರ್, ಟಾಲೆಸ್ಟ್ ಈ ರೀತಿ ಗ್ರಾಮರ್ ಪಾಯಿಂಟ್ಸ್ಗಳನ್ನು ನೋಡ್ಬೋದು. ನೆಕ್ಸ್ಟ್ ಕಲರ್ಸ್ ಅರೌಂಡ್ ಅಸ್ ಅಂದರೆ ಕಲರ್ಸ್ನ ಸುತ್ತಮುತ್ತ ಅನ್ನೋದು. ಆ ಕಲರ್ಸ್ ಬಗ್ಗೆ ಪ್ರೆಸೆಂಟೇಷನ್ನು. ಆ ಕಲರ್ಸಿಂದ ಗ್ರಾಮರ್ ಕಾರ್ಡು, ಕಲರ್ಸ್ನಲ್ಲೇ ಮಾಡುವಂಥದ್ದು. ನೆಕ್ಸ್ಟು ಟೋಟೋ ಆನ್ ದ ಟ್ರಾಫಿಕ್ ಫೋಲಿ, ಅವನು ಟ್ರಾಫಿಕಲ್ಲಿ ಏನೇನು ಮಾಡ್ತಾನೆ ಅಂತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಪ್ರೆಸೆಂಟೇಷನ್ಸ್, ಗ್ರಾಮರ್ ಕಾರ್ಡ್ ನೋಡ್ತಾ ಹೋಗ್ಬೋದು. ನೆಕ್ಸ್ಟು ಟ್ರಾನ್ಸ್ಪೋರ್ಟ್ ಅಂದರೆ ಸಾರಿಗೆ ಸಂಪರ್ಕ ಬಗ್ಗೆ ನಾವು ತಿಳಿಯುವಂಥ ಗ್ರಾಮರ್ ಕಾರ್ಡುಗಳನ್ನು ನೀವು ಚಿತ್ರವನ್ನು ನೋಡಿ ಗುರುತಿಸಬೇಕು. ನೆಕ್ಸ್ಟ್ ಲೇಜಿ ಆನ್ ದ ಟ್ರೈನ್, ಅದು. ನೆಕ್ಸ್ಟ್ ವರ್ಕಿಗೆ ಬಂದರೆ ಲೆಟ್ ಅಸ್ ಡೂ, ನೀನು ಇದನ್ನು ಮಾಡಬೇಕು ಅಂತ ನೋಡ್ರಿ. ಇವರು 1, 2, 3 ಲೈನಲ್ಲೇ ಬರೆದಿರುವಂಥದ್ದು. ಇದೇ ರೀತಿ ನೀವು 3 ಲೈನಲ್ಲೇ ಕರೆಕ್ಟಾಗಿ ಕೂರಿಸ್ಬೇಕು. ಯಾವುದೇ ಕಾರಣಕ್ಕೂ ಇರುವಂತಹ 4 ಲೈನಿಗೆ ಬರಬಾರ್ದು. ಇದೇ ರೀತಿ ನೀವು ಕಾಪಿ ಮಾಡಿ ಎಲ್ಲವಕ್ಕೂ ಇವನ್ನ ಬರಿಬೇಕು. ಇಲ್ಲಿಗೂ ಬರಿಬೇಕು, ಇಲ್ಲಿಯೂ ಬರಿಬೇಕು. ಇಲ್ಲೆಲ್ಲ ಕೂಡ ನೀವು ಇವನ್ನ ಸೇಮ್ ವ್ಯತ್ಯಾಸ ಇಲ್ದಂಗೆ ಕಾಪಿ ಮಾಡಿ ಇಲ್ಲಿ ಬರಿಬೇಕು. NOP ಈ ರೀತಿ ತಪ್ಪಿಲ್ದಂಗೆ ದುಂಡಕ್ಕೆ ಇದೇನಿದೆ ಇದನ್ನು ಇಲ್ಲಿಗೆ ನೀವು ಕಾಪಿ ಮಾಡಿ ಬರೆಯುವಂಥದ್ದು. ಮುದ್ದಾಗಿ ದುಂಡಕ್ಕೆ ಅದನ್ನು ಮೇಲೆ ನೋಡ್ಕೊಂಡು ನೋಡಿರಿ. ಇವೆಲ್ಲ ಕೂಡ ಮಧ್ಯದ ಲೈನಲ್ಲಿ ಬಂದಿರುವಂಥವು, ಮತ್ತು ಅಪ್ಪರಿಗೆ ಹೋಗಿರೋ ಅಂಥವು, ಮತ್ತು ಡೌನಿಗೆ ಹೋಗಿರೋ ಅಂಥವನ್ನ ಗುರುತಿಸಿ ನೀವು ನೀಟಾಗಿ ಇದನ್ನೇ ಮಾಡಬೇಕು, ಕಾಪಿ ಮಾಡಿ ಇಲ್ಲಿಗೆ ಇದ್ರ ನೀಟಿಗೆ ಇದ್ರ ನೀಟಿಗೆ ನೀವೇ ಮಾಡಬೇಕು. ಅದ್ರ ನೀಟಾಗಿ ದುಂಡಕ್ಕೆ ಬರೀಬೇಕು. ಇದರಲ್ಲಿ ಕಾಪಿ ರೈಟಿಂಗ್ ಮಾಡಬೇಕು. ನೆಕ್ಸ್ಟ್ ಇದು ಅಷ್ಟೇ ನೋಡಿರಿ. ಮಧ್ಯದ ಲೈನಿಂದ ಸ್ಟಾರ್ಟ್ ಮಾಡಿ ಲೋಯರ್ ಕೇಸಿಗೆ ಬಂದಿರುವಂಥವು, ಲೋವರ್ ಲೈನಿಗೆ ಬಂದಿರುವಂಥವು ನಾನು ನೋಡ್ಬೋದು. ಇದೊಂದು ಮಾತ್ರ ಅಪ್ಪರ್ ಲೈನಿಗೆ ಹೋಗುತ್ತೆ. ಈ ರೀತಿ ಇದನ್ನು ಏನು ಮಾಡಬೇಕು, ಕಾಪಿ ಮಾಡಿ ಇಲ್ಲಿಗೆ ನೀಟಾಗಿ ನೀವು ಅದನ್ನು ನೋಡ್ಕೊಂಡು ಕೆಳಗಡೆ ಇರುವಂತಹ ಖಾಲಿ ಬಾಕ್ಸ್ಗಳಲ್ಲಿ ಅಂದರೆ ಖಾಲಿ ಲೈನಸ್ಸಲ್ಲಿ ನೀವು ತುಂಬಬೇಕು. ನೆಕ್ಸ್ಟ್ ರೀಡ್ ದ ವರ್ಡ್ಸ್.
ಓದಬೇಕು. ಮತ್ತು ಮಿಡ್ಲ್ ಲೆಟರ್ಗೆ ಏನು ಮಾಡಬೇಕು, ಸರ್ಕಲ್ ಹಾಕಬೇಕು. ಆಮೇಲೆ ಮಿಡ್ಲ್ ಲೆಟರ್ ಇಂದ ಲಾಸ್ಟ್ ಕಾಲಮ್, ಮಿಡ್ಲ್ ಲೆಟರ್ನ ಲಾಸ್ಟ್ ಕಾಲಮಲ್ಲಿ ಬರೀಬೇಕು. ನೋಡಿರಿ ಇಲ್ಲಿ ನಾನು ಕಲರ್ ಮಾಡಿದ್ದೀನಿ, ಮಿಡ್ಲ್ ಲೆಟರಿಗೆ ಕಲರ್ ಮಾಡಿದ್ದೀನಿ ಮತ್ತು ಲಾಸ್ಟ್ ಕಾಲಮಲ್ಲಿ ಬರೆದೀನಿ. ನೀವು ಅಷ್ಟೇ ನಿಮ್ಮ ಪುಸ್ತಕದಲ್ಲಿ ಮಿಡ್ಲ್ ಲೆಟರ್ಗೆ ಸರ್ಕಲನ್ನು ಹಾಕಬೇಕು, ವೃತ್ತವನ್ನು ಹಾಕಬೇಕು ಮತ್ತು ಲಾಸ್ಟ್ ಕಾಲಮಲ್ಲಿ ಬರೀಬೇಕು. ನೋಡಿರಿ ಇಲ್ಲಿ ಇದಕ್ಕೆ ಹಾಕಿರುವಂಥದ್ದು. ಈ ರೀತಿ ನೀವು ನಿಮ್ಮ ಬುಕ್ಕಲ್ಲಿ ಲಾಸ್ಟ್ ಕಾಲಮಲ್ಲಿ ಮತ್ತು ಮಿಡ್ಲ್ ಲೆಟ್ರ್ ಮಧ್ಯದ ಲೆಟ್ರನ್ನ ಇಲ್ಲಿಗೆ ಬರೀಬೇಕು. ನೆಕ್ಸ್ಟ್ ಬಂದರೆ ರೈಟ್ ಎನಿ 10 ವರ್ಡ್ಸನ್ನು ಬರೀಬೇಕು ಮತ್ತು ಸರ್ಕಲ್ ದ ಓವೆಲ್. ಎಲ್ಲೆಲ್ಲಿ ಬರ್ತವೆ ಎ, ಇ, ಓ, ಯು ಇವೆಲ್ಲೆಲ್ಲಿ ಬರ್ತವೆ ಇಲ್ಲಿಗೆ ಸರ್ಕಲನ್ನು ಹಾಕಬೇಕು. 10 ಲೆಟರ್ಸನ್ನು ಬರೆದು ಓವೆಲ್ಗೆ ನೀವೇನು ಮಾಡಬೇಕು, ಸರ್ಕಲನ್ನು ಹಾಕಿರುವಂಥದ್ದು. ನೋಡಿರಿ ಓವೆಲ್ ಎಲ್ಲೆಲ್ಲಿ ಬಂದಿತ್ತು ಅಲ್ಲಿಗೆಲ್ಲ ನಾನು ಸರ್ಕಲನ್ನು ಹಾಕಿದ್ದೀನಿ ನೋಡಿರಿ. ಈ ರೀತಿ ನೀವು ಈ ಚಟುವಟಿಕೆಯನ್ನು ಪೂರ್ಣಗೊಳಿಸಬೇಕು. ನೆಕ್ಸ್ಟು ಸರ್ಕಲ್ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ಸ್ ಸರ್ಕಲ್ ಹಾಕಬೇಕು. ಫಸ್ಟ್ ಲೆಟ್ರಿಗೆ ಮತ್ತು ಲಾಸ್ಟ್ ಲೆಟ್ರಿಗೆ ಸರ್ಕಲನ್ನು ಹಾಕಬೇಕು ಮತ್ತು ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟ್ರಿಂದ ಲಾಸ್ಟ್ ಕಾಲಮಲ್ಲಿ ಬರೀಬೇಕು. ಅಂದರೆ ಇದು CAT ಬರೆದೀನಿ ಮತ್ತು PAT ಬರೆದೀನಿ ಮತ್ತು BAT ಬರೆದೀನಿ, ಅಲ್ಲ BT ಬರೆದೀನಿ. ಈ ರೀತಿ ನೀವು ಲಾಸ್ಟ್ ಕಾಲಮಲ್ಲಿ ಇರುವಂತಹದ್ದನ್ನು ಮಧ್ಯದ ಲೆಟರ್ನ ಬಿಟ್ಟು ಹೊರಗಲ್ದು ಮತ್ತು ಇದಕ್ಕೆ ಸರ್ಕಲನ್ನು ಹಾಕಿ ಈ ರೀತಿ ನೀವು ಬರೀಬೇಕು. ಈ ರೀತಿ ಬರೆದ್ರೆ ಈ ಆ್ಯಕ್ಟಿವಿಟಿ ನೀವು ಕ್ಲೋಸ್ ಮಾಡಿದಂಗೆ. ನೆಕ್ಸ್ಟು 10 ನೋಟ್ಸ್, ಎನಿ 10 ನೋಟ್ಸನ್ನು ಬರೀಬೇಕು ಮತ್ತು ಸರ್ಕಲ್ ದ ಕಾನ್ಸನೆಂಟ್ಸ್ ಅಂದರೆ ವ್ಯಂಜನಗಳಿಗೆ ನೀವೇನು ಮಾಡಬೇಕು, ವೃತ್ತವನ್ನು ಹಾಕಬೇಕು. ಅಂದರೆ ಓವೆಲನ್ನು ಬಿಟ್ಟು ಉಳಿದಿರುವಂತಹ 5 ಓವೆಲ್ಗಳನ್ನು ಬಿಟ್ಟು ಉಳಿದಿರೋವೆಲ್ಲವೂ ವ್ಯಂಜನಗಳೇ. ನೋಡಿರಿ ಇಲ್ಲಿ ನೋಡ್ತಿರ್ಬೋದು. ಈ ರೀತಿ ನೀವು 10 ವರ್ಡನ್ನು ಬರೆದು ನೀವು ಅದಕ್ಕೆ ಏನು ಮಾಡಬೇಕು, ಸರ್ಕಲನ್ನು ಹಾಕಿರುವಂಥದ್ದು ನಾನು. ಈ ರೀತಿ ನೀವೇನು ಮಾಡಬೇಕು, ಸರ್ಕಲನ್ನು ಹಾಕಬೇಕು. ನಿಮಗೆ ಇಷ್ಟವಾದ 10 ವರ್ಡ್ಸನ್ನು ಇವನ್ನೇ ಬರೀಬೇಕು ಅಂತೀನಿಲ್ಲ, ನಿಮಗೆ ಇಷ್ಟವಾದ 10 ವರ್ಡ್ಸನ್ನು ಬರೆದು ನೀವು ಕಾನ್ಸನೆಂಟ್ಸಿಗೆ ಸರ್ಕಲನ್ನು ಹಾಕಬೇಕು. ನೆಕ್ಸ್ಟು ಖಾಲಿ ಬಿಟ್ಟಿರುವಂತಹ ಜಾಗಗಳನ್ನು ಫಿಲ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿ ಇವೆಲ್ಲ ಸಿಂಪಲ್ ಇದ್ದಾವೆ, ನೀವು ಬರೀತೀರ ಅಂತ ಭಾವಿಸ್ತೀನಿ. ಬ್ಯಾಟು, MAN ಮ್ಯಾನು, JU ಜಗ್ಗು, CAR ಕಾರು, KEY ಕೀ, COT ಕಾಟ್, FAN ಫ್ಯಾನ್, GIP ಜಿಪ್, ಹೆನ್, SUN ಸನ್, DOG ಡಾಗ್, FAN ಫ್ಯಾನ್. ನೆಕ್ಸ್ಟ್ ಬಂದರೆ ಇವುಗಳನ್ನು ಕೆಳಗಡೆ ಬರೆದು ಇವುಗಳನ್ನು ಬರೆಯುವಂಥದ್ದು. ಆ ಹೆಸರುಗಳನ್ನು ಅವ್ರ ಚಿತ್ರ ರೂಪದಲ್ಲಿ ಕೊಟ್ಟಿದ್ದಾರೆ, ನಾವು ಅಕ್ಷರ ರೂಪದಲ್ಲಿ ಬರೆಯುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಈ ಆ್ಯಕ್ಟಿವಿಟಿನ. ನೆಕ್ಸ್ಟ್ ಬಂದರೆ ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟಿರುವಂಥವು B, E, H, J, L, N, Q, T, W, Z ಇವುಗಳನ್ನು ಬರೆಯುವಂಥದ್ದು. ಸ್ಮಾಲ್ ಲೆಟರಲ್ಲಿ A, C, F, I, M, P, S, V, Y ಅಂದರೆ ಅಕ್ಷರಗಳನ್ನು ಯಾವ 4 ಲೈನಿಗೆ ಕುಂದಿರುತ್ತವೆ, ಯಾವ ಮಿಡ್ಲ್ ಲೈನಲ್ಲಿ ಬರ್ತವೆ, ಅಪ್ಪರ್ ಕೇಸು, ಲೋಯರ್ ಕೇಸು ಇವನ್ನೆಲ್ಲ ನೀಟಾಗಿ ನೋಡಿ ನೀವು ಯಾವುದು ತಪ್ಪಿಲ್ದಂಗೆ ನೀವು ಬರೆಯುವಂಥದ್ದು. ರೈಟ್ ಟು 2 ವರ್ಡ್ಸ್, ಎನಿ ಬಿಗಿನಿಂಗ್ ಏನಿರಬೇಕು, A, E, I, O, U ಇರಬೇಕು. ಅಂದರೆ ಓವೆಲಿಂದ ಪ್ರಾರಂಭ ಹೋಗುವಂತಹ 2 ಪದಗಳನ್ನು ಬರೀರಿ ಅಂತ ಕೇಳಿದರೆ, ಹೇರು, ಆಫೆಲ್ಲು, ಹೆಗ್ಗು, ಎಲಿಫೆಂಟು. ಐಯಿಂದ ಬಂದರೆ ಹೈಸು, ಐರನ್ನು. ಓನಿಂದ ಬಂದರೆ ಹಾಕ್ಸು, ಆರೆಂಜು, ಅಂಬ್ರಲಾ ಮತ್ತು ಯೂನಿಟಿ. ಇದರಲ್ಲಿ ಬಂದರೆ ಯು ಅಲ್ಲಿ ಅಂಬ್ರಲಾ, ಯೂನಿಟಿ. ಇನ್ನೂ ಇವನ್ನೇ ಅಂತಲ್ಲ, ನೀವು ಇನ್ನೂ ಇಲ್ಲಿ ಖಾಲಿ ಜಾಗ ಇದೆ, ಇನ್ನೂ ನೀವು ಬೇಕಾದ್ರೆ ಎಕ್ಸ್ಟ್ರಾ ವರ್ಕ್ ಆ್ಯಕ್ಟಿವಿಟಿಗಳನ್ನು ನೀವು ಮಾಡಿಸ್ಬೋದು. ಅಂದರೆ ಓವೆಲ್ನಿಂದನೇ ಪ್ರಾರಂಭ ಹೋಗಬೇಕು. ಆಮೇಲೆ ರೈಟ್ ದ ವರ್ಡ್ಸ್ ಗಿವನ್ ಬಿಲೋ, ಇದನ್ನು ನೋಡಿ ಇದು ಹೆಂಗಿದೆ ಹಂಗೆ ನೀವೇನು ಮಾಡಬೇಕು, ಇಲ್ಲಿ ಕೆಳಗಡೆ ಬರೆಯುವಂಥದ್ದು. ಇದು ಹೆಂಗಿದೆ ಇದನ್ನು ನೋಡಿ ನೀಟಾಗಿ ಕಾಪಿ ಮಾಡಿ ಬರೆಯುವಂಥದ್ದು. ನೆಕ್ಸ್ಟ್ ಇದನ್ನು ರೀಡ್ ದ ವರ್ಡ್ಸ್ AND ಹಂಡ್, ಎಂಡಿಂಗಲ್ಲಿ ಬಂದಿರುವಂತಹ IND ಮತ್ತು AND ಮತ್ತು INDಯನ್ನು ಫೈಂಡಿಂಗ್ ಮಾಡುವಂಥದ್ದು. ಇದನ್ನು ನಾವು ಬಿಟ್ಟಿರುವಂಥ ಬ್ಲ್ಯಾಂಕ್ಸ್ ಇರುವಂಥ ಪದವನ್ನು BS, ಸ್ಯಾಂಡು, ಹ್ಯಾಂಡು, ಸೆಂಡು ಅಂತ ಬರೆದು ಇಲ್ಲಿ ಕೆಳಗಡೆ ಕಾಪಿ ಮಾಡಿ ಬರೆಯುವಂಥದ್ದು. ಇದು ಅಷ್ಟೇ. BN ಹಾಕಿರುವಂಥದ್ದು K, FIND ಫೈಂಡ್, FIND ಫೈಂಡ್, MIND ಮೈಂಡ್, MIND ಮೈಂಡ್ ಇವುಗಳನ್ನು ಕಾಪಿ ಮಾಡಿ ಬರೆಯುವಂಥದ್ದು. ಐ ರೈಟ್ ಎ ಲೆಟರ್ ದ ಮೈ ಹ್ಯಾಂಡ್, ಕೈಯಿಂದ ನಾವು ಪತ್ರವನ್ನು ಬರಿತೀವಿ. ಈ ರೀತಿ ಇರುವಂತಹ ವಾಕ್ಯಗಳು. ನೆಕ್ಸ್ಟ್ ಬಂದರೆ
ANK ಮತ್ತು INK ಬರುವಂಥದ್ದು. ಬ್ಯಾಂಕ್ ನೋಡಿರಿ, P ತೆಗೆದ್ರೆ ಪಿಂಕ್, B ತೆಗೆದ್ರೆ ಬ್ಯಾಂಕ್, S ಸಿಂಕ್, ಈ ರೀತಿ ಬಂದಿರುವಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ಇದಾದ್ರದ ಮೇಲೆ ಮತ್ತೆ ಆ್ಯಕ್ಟಿವಿಟಿ ಬ್ಯಾಂಕು, TANK ಟ್ಯಾಂಕು, RANK ರ್ಯಾಂಕ್. ಈ ರೀತಿ ನೀವು ಕರೆಕ್ಟಾಗಿ ಬಾಕ್ಸ್ ಲೈನ್ ಒಳಗೆ ನೀಟಾಗಿ ಆ ಒಂದು ಇಂಗ್ಲೀಷ್ ಲೆಟರ್ಸ್ಗಳನ್ನು 4 ಲೈನಲ್ಲಿ ನೀಟಾಗಿ ಕುಂದ್ರಿಸೋದನ್ನು ಕಲಿಬೋದು. ಪಿಂಕು, ಸಿಂಕು, ವಿಂಕು. ನೆಕ್ಸ್ಟ್ ಬಂದರೆ AST ಮತ್ತು EST ಬಂದಿರುವಂಥದ್ದು. ಪಾಸ್ಟು ಬೆಸ್ಟು, ಲಾಸ್ಟು ಟೆಸ್ಟು, ಮಸ್ಟು ರೆಸ್ಟು. ಇಲ್ಲಿ ಬಿಟ್ಟಿರುವಂಥ ಪದವನ್ನು ಬರೆಯುವಂಥದ್ದು. ಪಾಸ್ಟ್, FAST ಫಾಸ್ಟ್ ಬರೆದಿರುವಂಥದ್ದು. ಲಾಸ್ಟ್, ಇಲ್ಲಿ ನೀವು ಇದೇ ಪದವನ್ನು ಇಲ್ಲಿಗೆ ಬರೀಬೇಕು. ನೆಕ್ಸ್ಟು ಮಸ್ಟ್ ಪದವನ್ನು ಬರೀಬೇಕು. ಬೆಸ್ಟ್ ಪದವನ್ನು ಇಲ್ಲಿಗೆ ಬರೀಬೇಕು. ಟೆಸ್ಟ್ ಪದವನ್ನು ಇಲ್ಲಿಗೆ ಬರೀಬೇಕು. ರೆಸ್ಟ್ ಪದವನ್ನು ಇಲ್ಲಿಗೆ ಬರೀಬೇಕು. ನೆಕ್ಸ್ಟ್ ಇದು ನೋಡ್ಬೋದು, ಬ್ಯಾಂಗ್, ರಿಂಗ್, ಗಾಂಗ್ ಅಂತೇಳಿ ಬಂದಿರುವಂಥವು. ಇವುಗಳನ್ನು ಇಲ್ಲಿ ಬರೀಬೇಕು. ಬ್ಯಾಂಗ್ ಇದನ್ನು ಇಲ್ಲಿ ಬರೀಬೇಕು, ಇದನ್ನು ಈ ಲೆಟ್ರನ್ನ ಇಲ್ಲಿ ಬರೀಬೇಕು. ಇದನ್ನು ಇಲ್ಲಿ ನೀವೇನು ಮಾಡಬೇಕು, ನೀಟಾಗಿ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಇದನ್ನು ಕೂಡ ನೀವು ಇಲ್ಲಿಗೆ ಬರೀಬೇಕು. ನೀವು ಇದನ್ನು ಕೂಡ ಇಲ್ಲಿ ಬರೀಬೇಕು. ಇದನ್ನು ನೋಡ್ಕೊಂಡು ಅದು ಹೆಂಗಿದೆ ಅದೇ ಪದನ ಇಲ್ಲಿಗೆ ಬರೆಯುವಂಥದ್ದು. ಇಲ್ಲೂ ಅಷ್ಟೇ ಲಾಂಗ್, LONG ಇಲ್ಲಿಗೆ ಬರೆಯುವಂಥದ್ದು. ಇದನ್ನು ಇಲ್ಲಿಗೆ ಬರೆಯುವಂಥದ್ದು. ಇದನ್ನು ನೋಡ್ಕೊಂಡು ಇಲ್ಲಿಗೆ ಬರೆಯುವಂಥದ್ದು. ಗಾಂಗು, ಸಾಂಗ್ ಹೇಳ್ತಿರುವಂಥದ್ದು. ಗಾಂಗ್ ಅನ್ನೋದನ್ನು ಇಲ್ಲಿ ಬರೀಬೇಕು. ಮತ್ತು ಇದೇ ಪದವನ್ನು ಇಲ್ಲಿಗೂ ಬರೀಬೇಕು. ಈ 3 ಪದವನ್ನು ನೆಕ್ಸ್ಟ್ ಇಲ್ಲಿಗೆ ಲೈನಿಗೆ ಕರೆಕ್ಟಾಗಿ ನೀಟಾಗಿ ಬರ್ಕೋಬೇಕು. ಇಲ್ಲಿಗೂ ಬರೀಬೇಕು. ಇನ್ನೆಲ್ಲ ಕಾಪಿ ರೈಟಿಂಗ್ ಬುಕ್ಸ್ ಇರ್ತಿತ್ತಲ್ಲ, ಸೇಮ್ ಅದೇ ರೀತಿ ನೀವು ಹಚ್ಚಬೇಕು. ಇವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಇವುಗಳನ್ನು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ING ಫಾರಮನ್ನು ಹಚ್ಚುವಂಥದ್ದು. ಡೂ ಇದೆ ING ಫಾರಮ್, ಡೂಯಿಂಗ್. ಟೆಲ್ ಇದೆ ING ಫಾರಮ್, ಟೆಲ್ಲಿಂಗ್. ಈಟ್ ಇದೆ ING ಫಾರಮ್, ಹಿಂಗ್. ಡ್ರಿಂಕಿಂಗ್, ಸ್ಲೀಪಿಂಗ್, ಇವೆಲ್ಲಕ್ಕೂ ಕೂಡ ING ಫಾರಮನ್ನು. ಗೋ ಇದೆ ING ಫಾರಮ್ ಹಚ್ಚಿರೋದನ್ನು ಇಲ್ಲಿ ಕಲರ್ ಮಾಡೋದನ್ನು ನೀವು ನೋಡ್ಬೋದು. ದ ತಿನ್ನಿ ಕಿಂಗ್ ಆ್ಯಂಡ್ ತಿನ್ನಿ ಕ್ವೀನು. ಇದನ್ನು ನೀವೇನು ಮಾಡಬೇಕು, ಇಲ್ಲಿಗೆ ಸೇಮ್ ಇದೇ ವರ್ಡನ್ನು ಎತ್ತಿ ಕಾಪಿ ಮಾಡಿ ಇಲ್ಲಿಗೆ ಬರೆಯುವಂಥದ್ದು. ಯಾವುದನ್ನು ಕೂಡ ಖಾಲಿ ಬಿಡ್ದಂಗೆ ನೀಟಾಗಿ ಇವೆಲ್ಲಕ್ಕೂ ಕೂಡ ಮೇಲಿರುವಂತಹ ಅಕ್ಷರಗಳನ್ನು ಕೆಳಗಡೆ ಬರೆಯುವಂಥದ್ದು. ಇದು ಅಷ್ಟೇ. ಇಲ್ಲಿಗೆ ವೆನ್ನು, ಹಾಫ್ ಇವನ್ನೆಲ್ಲವನ್ನು ಕೂಡ ಇಲ್ಲಿಗೆ ನೀವು ಬರೆಯುವಂಥದ್ದು. ಇದನ್ನು ಕೂಡ ನೀವು ಇಲ್ಲಿಗೆ ಬರೆಯುವಂಥದ್ದು. ಇವು ಬಿಟ್ಟಿರುವಂಥವನ್ನು ಬರೆದಿರುವಂಥದ್ದು ಇಲ್ಲಿ ನೋಡ್ಬೋದು. ಇವುಗಳನ್ನು ಕಾಪಿ ಮಾಡಿ ನೀವು ಇಲ್ಲಿಗೆ ಬರೀಬೇಕು. ಇವನ್ನು ಅಷ್ಟೇ ಕಾಪಿ ಮಾಡಿ ಬರೀಬೇಕು. ಇವು ಹೆಂಗಿದಾವೆ ಹಿಂಗೆ ನೀವು ಕಾಪಿ ಮಾಡಿ ಕೆಳಗಡೆ ನಿಮ್ಮ ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಬರೀಬೇಕು. ಇವನು ಅಷ್ಟೇ ನೋಡಿರಿ, ಇಲ್ಲಿ ಬರೆದಿರೋದನ್ನು ನೀವು ನೋಡ್ಬೋದು. ನೀವು ಈ ರೀತಿ ನೀವು ನೋಡ್ಬೋದು. ಹಿಲ್ಲು, ಬಿಲ್ಲು, ಫುಲ್ಲು, ಬುಲ್ಲು ಅವಳನ್ನ ನೀವೇನು ಮಾಡಬೇಕು, ಕಾಪಿ ಮಾಡಿ ನೀಟಾಗಿ ಕೆಳಗಡೆ ಇರುವಂತಹ 4 ಲೈನಲ್ಲಿ ನೀವು ನೀಟಾಗಿ ಅದನ್ನು ಬರೀಬೇಕು. ಇವನು ಅಷ್ಟೇ ದುಂಡಾಗಿ ಇವನ್ನ ಇಲ್ಲಿಗೆ ಬರೀಬೇಕು. ಅದು ಹೆಂಗಿದೆ ಹಂಗೆ ನೋಡ್ಕೊಂಡು ಎಲ್ಲ ಲೈನ್ಸ್ಗಳ್ನು ಖಾಲಿ ಬಿಡ್ದಂಗೆ ಇದನ್ನು ಅಷ್ಟೇ ಎಲ್ಲ ಲೈನ್ಸ್ನು ಖಾಲಿ ಬಿಡ್ದಂಗೆ ನೋಡ್ಕೊಂಡು ಮುದ್ದಾಗಿ ದುಂಡಕ್ಕೆ ಬರೀಬೇಕು. ಇಲ್ಲಿ ಸರ್ಕಲ್ದ ಸೈಟ್ ವರ್ಡ್ಸಿಗೆ ಏನು ಮಾಡಬೇಕು, ನೀವು ಸರ್ಕಲ್ ಹಾಕಬೇಕು. ಇಲ್ಲಿ ಹಾಕಿರೋದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಹ್ಯೂ, ಹೌ, ನೆಕ್ಸ್ಟ್ ಫುಲ್ಲು, ಹೌಟು, ಇವಕ್ಕೆಲ್ಲ ಸರ್ಕಲನ್ನು ಹಾಕಿರೋದನ್ನು ನೀವು ನೋಡ್ಬೋದು.
ಈ ಚಿತ್ರವನ್ನು ನೋಡಿ ಪದಗಳನ್ನು ಇಲ್ಲಿ ಬರಿಬೇಕು. ವಿಲ್ಲು, ಬೆಲ್ಲು, ಹಿಲ್ಲು ಈ ರೀತಿ ಪದಗಳನ್ನು ನೀವು ಬರೆಯುವಂಥದ್ದು. ನೆಕ್ಸ್ಟ್ ಇವನ್ನ ಡ್ಯಾಶಸ್ಗಳನ್ನು ಕಂಪ್ಲೀಟ್ ಮಾಡಿರುವಂಥದ್ದು, ಅಂದರೆ ಚಿತ್ರದ ಹೆಸರನ್ನು ಇಲ್ಲಿ ಬರೆಯುವಂಥದ್ದು. ಇಲ್ಲೇನು ಚಿತ್ರ ಕೊಟ್ಟಿದ್ದಾರೆ ಅದರ ಹೆಸರನ್ನು ನೀವು ಇಲ್ಲಿ ಬರೆಯುವಂಥದ್ದು. Who had cap? Cap cat has cap. Papa cat has a cap. Toto cat wanted 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 a cap. ಇವುಗಳನ್ನು ನೀವು ಆನ್ಸರ್ಸ್ಗಳನ್ನು ಇಲ್ಲಿ ನೋಡ್ಬೋದು. ಇಷ್ಟು ನಿಮ್ಮದು ಇಂಗ್ಲೀಷ್ ವರ್ಕ್ ಬುಕ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.